IT ದಾಳಿಯ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಆದರೆ ನಿಜವಾದ ಬೆಳವಣಿಗೆ ಅದು ಮತದಾರ ಕಾರಣ ಆಗಬೇಕಾಗತ್ತೆ. ಮೇ 23ಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಮತದಾರನ ಮೇಲೆ ಅನ್ನೋದ್ರ ಬಗ್ಗೆ ಕೂಡ ನಾವು ಖಂಡಿತವಾಗ್ಲೂ ಚರ್ಚೆ ಮಾಡೋಣ. ಇವತ್ತಿನ ಟಾಪ್ ಸ್ಟುಡಿಯೋಲಿ ಭಾಗಿಯಾಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದ ವಕ್ತಾರರು, ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಗೋ ಮಧುಸೂದನ್ ಅವರು. ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಏನು ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದಂಥ ಶ್ರೀ ರವೀಂದ್ರ ರೇಷ್ಮೆ ಅವರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂಥ ಮಾಜಿ ಶಾಸಕರು ಶ್ರೀ ಗೋಪಾಲಕೃಷ್ಣ, ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ಬೇಳೂರು ಗೋಪಾಲಕೃಷ್ಣ ಅವರೇ, ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ, ಅದ್ರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ? ಸರ್ಜಿಕಲ್ ಸ್ಟ್ರೈಕ್ ಆಗಿದ್ದು ಈಗೆಲ್ಲ ಶುರುವಾಗಿರೋದೇ ಬಿಜೆಪಿಗೆ ಹೋಗುತ್ತೆ. ಅಲ್ಲ, ಆ ಸ್ಟ್ರೈಕ್ ಕ್ರೆಡಿಟ್ ಯಾರಿಗೆ ಹೋಗಿತ್ತು? ಅದ್ರ ಲಾಭ ಯಾವ್ದು? ಸೈನಿಕರದ ಕರೆಕ್ಟ್ ಅಲ್ಲ, ಹೋರಾಟ ಸೈನಿಕರು, ಆದ್ರೆ ಲಾಭ ಬಂದಿರೋದು ಬಿಜೆಪಿಗೆ. ಹೌದಾ? ಅದು ಕಾರಣ ಯಾರು? ಅದು ಕಾರಣ ಯಾರು? ಸೈನಿಕರ ಧ್ವನಿಯನ್ನೇ ಎತ್ತಾ ಇಲ್ಲ ಈಗ ಅದ್ರದ್ದು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಅವ್ರು ಏನಾದ್ರೂ ಮಾತಾಡ್ಕೊಳ್ಳಿ. ಜಸ್ಟ್ ಐ ಆಮ್ ಆಸ್ಕಿಂಗ್ ಯು ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ. ನೋಡಿ, ಈಗ ಸರ್ಜಿಕಲ್ ಸ್ಟ್ರೈಕ್ ಆದ್ರೆ ಅದಕ್ಕೆ ಕಾರಣಕರ್ತರು ಯಾರು? ಸೈನಿಕರು. ಕರೆಕ್ಟ್. 100%. ಸ್ಪೇಸ್ ಅಲ್ಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಮ್ಮ ಸೈಂಟಿಸ್ಟ್ಸ್. ಕರೆಕ್ಟ್. ಎಸ್. ಆದ್ರೆ ಇದಕ್ಕೆ ನೀವು ಮೋದಿ ಕಾರಣ ಅಂತಿರಲ್ಲ, ಹೆಂಗೆ? IT ನೋಡಿ, ಟಾರ್ಗೆಟ್ಗೆ ಯಾವ ಲಾಜಿಕ್ ಇದು ಅಂತ ಒಂದು ಪ್ರಶ್ನೆ ಹರಿದಾಡ್ತಾ ಇದೆ. ಯಾವ IT ದಾಳಿ ಮಾಡ್ಲಿಕ್ಕೆ ನಾವು ಬೇಡ ಅನ್ನೋ ಹೇಳುವಂತ ಪ್ರಶ್ನೆನೇ ಇಲ್ಲ. ಯಾವ ಸಂದರ್ಭ ಯಾವುದದ್ದು ಯೋಚನೆ ಮಾಡಬೇಕು. ಇವ್ರು ಹೇಳ್ತಾರೆ ನಮಗೆ ಮಾಹಿತಿ ಬಂದಿತ್ತು ಅಂತ ಹೇಳಿದ್ರೆ, ಮಾಹಿತಿ ಬಂದರೆ ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಿದ್ರು? ಚುನಾವಣಾ ಅಧಿಕಾರಿಗಳು ದುಡ್ಡು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಚುನಾವಣಾ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ ಇವತ್ತು ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಘೋಷಣೆ ಆದ್ಮೇಲೆ ಮಾಹಿತಿ ಕೊಟ್ಟಿರೋರು ಯಾರು? ಇಲ್ಲಿಯ ರಾಜ್ಯ ಬಿಜೆಪಿಯವರು ಕೊಟ್ಟಿರ್ತಾರೆ, ಅಮಿತ್ ಶಾ ಕೊಟ್ಟಿರ್ತಾರೆ, ಅವೆಲ್ಲ ಇಲ್ಲಿ ಬಂದಿರ್ತಾರೆ. ಅಷ್ಟು ಬಿಟ್ರೆ ಇವತ್ತು ನೋಡಿ, ನಾನು ಹೇಳ್ದೆ ಆವಾಗಲೇ, ನಾನು ಒಂದ್ ಹೇಳ್ಬಿಡ್ತೇನೆ, ಸಾಗರದ 2 ಕೋಟಿ ರೂಪಾಯಿ ಹಿಡಿದ್ರು. ಇವತ್ತಿಗೆ 10-12 ದಿವಸ ಆಯ್ತು. ಇವತ್ತಿಗೆ ಅದ್ರ ದುಡ್ಡು ಎಷ್ಟಿದೆ ಅದು ಇದು ಮಾಡಲಿಲ್ಲ, ರಿಕಾರ್ಡ್ ಕೊಟ್ಟಿಲ್ಲ. ಕಾರಣ ಇಲ್ಲಿ ಹಿಡಿದ ತಕ್ಷಣನೇ ಅವರು ಉದಾಹರಣೆ ಏನು? ಚುನಾವಣೆ ತಂತ್ರ, ಚುನಾವಣೆ. ಗೋಪಾಲಕೃಷ್ಣ ಅವರೇ, ನಾವು ಮೊದಲೇ ಪ್ರಿಸಿಡೈಸ್ಡ್ ಆಗಿ ಆನ್ಸರ್ ಮಾಡೋದು ಬೇಡ, ಉತ್ತರ ಕೊಡೋದು ಬೇಡ. ಉದ್ದೇಶ ವೆರಿ ಸಿಂಪಲ್. ನಮ್ಮ ಜನರಿಗೆ ಈಗ ಕನ್ಫ್ಯೂಷನ್ ಆಗೋದು ಬೇಡ, ಈಗ ಇಡೀ ಸರ್ಕಾರವೇ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ. ಏನ್ ಕಾರಣ? ಯಾಕಂತ ಹೇಳಿದ್ರೆ ಚುನಾವಣೆ ಪೂರ್ವದಲ್ಲಿ ಎಷ್ಟು ಬೇಕಾದ್ರೂ ಮಾಡಿ. ಇವತ್ತು ಕಾರಣ ಏನಂದ್ರೆ ಆ ಭಾಗದ ಇವತ್ತು ಮುಖಂಡರುಗಳು ಅಥವಾ ಇನ್ಯಾರು ಈ ಭಾಗದ ಚುನಾವಣೆಯಲ್ಲಿ ಸಕ್ರಿಯ ಆಗಿರಬಾರ್ದು. IT ದಾಳಿ ಮಾಡ್ಕೊಂಡು ಅವರು IT ಕಚೇರಿಗೆ ಓಡಾಡ್ತಾ ಇರಬೇಕು. IT ದಾಳಿ ನಡೆಸಬಾರದು ಅಂತ ಈ ಸಂದರ್ಭದಲ್ಲಿ ಬೇಡ ಅಂತ ನೀವು ಹಿಂದೆ ಮಾಡ್ಬೋದಿತ್ತು. ಹಿಂದೆ ಮಾಡ್ಬೋದಿತ್ತು. ಇವ್ರು ಏನ್ ಹೇಳ್ತಾರೆ ಈಗ ನೋಟಿಸ್ ಅಲ್ಲಿ ಹೇಳ್ತಾರೆ, ಇದು ಬಂದಿದೆ, ಅದು ಬಂದಿದೆ, ನಮಗೆ ಇದು ಬಂದಿದೆ, ಅವರಿಗೆ ಬಿಲ್ ಅನ್ನ ಮಾಡಿದ್ರು, ಅದರಿಂದ ನಾವು ಇದು ಅಂತ. ಯಾರು ಹೇಳಿದ್ದು? ಯಾವ ರೂಲ್ಸ್ ಇದೆಯಾ? ಈ ಸಮಯದಲ್ಲಿ ದಾಳಿ ಮಾಡಬಾರ್ದು ಅನ್ನೋ ನಿಯಮ ಇದೆಯಾ? ಅದೇನಿಲ್ಲ, ಇಲ್ಲ ಅಲ್ಲ. ಆದ್ರೂ ನೀವು ಆತಂಕಕ್ಕೊಳಗಾಗಿದ್ದೀರಿ. ಯಾವುದೇ ಒಂದು ಕಡೆ ಒಂದು ಸಮಯದಲ್ಲಿ ಒಂದೇ ಕಡೆ ಮಾಡುವಂತದ್ದು ಏನು? ನೀವು ಮಾಡ್ರಿ, ಮಾಡ್ರಿ, ನೀವು ಬೇರೆಯವ್ರನ್ನು ಮಾಡ್ರಿ. ಇವತ್ತು ಯಾರು ಮಾಡಿದ್ದೀರಿ ನೀವು? ಟಾರ್ಗೆಟ್ ಸಮಯ ಅಲ್ಲ, ನಮ್ಮನ್ನು ಮಾತ್ರ ಟಾರ್ಗೆಟ್ ಮಾಡಬೇಡಿ, ನಾಶ ಮಾಡಬೇಕು, ಅವ್ರ ಅಭ್ಯರ್ಥಿ ಗೆಲ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀರಲ್ಲ. ಇದು ಉದ್ದೇಶ ಇಷ್ಟೇನೆ. ಯಾರ್ಯಾರಿಗೆ ಇವತ್ತು ಏನೇನು ಅವರು ಈ ಬಿಲ್ಡರ್ಸ್ ಗೆಲ್ಗೆಲ್ಲ ಉದ್ಯಮಿ ಇವರಿಗೆಲ್ಲ, ಅದು ಈ ಗುತ್ತಿಗೆದಾರರಿಗೆ ಅದೆಲ್ಲ ಹೆಂಗ್ ಮಾಹಿತಿ ಹೋಯ್ತು? ಯಡಿಯೂರಪ್ಪಗೆ ಸಿಕ್ಕಿರಬೇಕು. ಇಲ್ಲ ಅಂತಾರೆ ಮಾಹಿತಿ ಹೋಗ್ಬಾರ್ದು ಅಂತಿದ್ಯಾ? ಅಲ್ಲ, ಮಾಹಿತಿ ಅಲ್ಲ, ಒಂದ್ ನಿಮಿಷ, ಇನ್ಯಾರಿಗೆ ಹೋಗಿರ್ತದೆ? ಅಲ್ಲ, ಈಗ ಅದು ರಾಂಗ್ ಅಂತನಾ? ಮಾಹಿತಿ ಸಿಕ್ಕಿರೋದು ರಾಂಗ್ ಅಂತ ಯಾರಿಗೆ ಮಾಡ್ತೀರಿ? Please don't divert the topic. I am asking you, what is wrong in that? What is wrong in that? ಯಡಿಯೂರಪ್ಪನವರು ಮಾಡಿ, ಶೋಭಾ ಮೇಡಮ್ what is wrong in that? ಕರ್ನಾಟಕ ಬಿಜೆಪಿ ಮುಖಂಡರು ಮಾಡಿ. ಇವತ್ತು ಮಾಹಿತಿ ಪ್ರಕಾರ ರಾಜ್ಯದ ಪ್ರಕಾರದಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ 20 ಕೋಟಿ ರೂಪಾಯಿ ಬಂದಿದೆ ಅಂತ ದಿವಸಿದೆ ನಮಗೆ ಮಾಹಿತಿ ಪ್ರಕಾರ. ಒಬ್ಬೊಬ್ಬ ಕ್ಯಾಂಡಿಡೇಟ್ 20 ಕೋಟಿ ರೂಪಾಯಿ, 500-600 ಕೋಟಿ ರೂಪಾಯಿ ಎಲ್ಲಿ ಹೋಗುತ್ತೆ ಅದು? ಒಂದ್ ಹೇಳ್ಬಿಡ್ತೀನಿ, ಎಲ್ರಿಗೂ ದಾಳಿ ನಡೀಲಿ, ನಮಗ್ ಮಾತ್ರ ಯಾಕೆ ಅನ್ನೋದು ಪ್ರಶ್ನೆ. ಅದೊಂದೇ ಮತ್ತೊಂದು ಹೇಳ್ಬಿಡ್ತೀನಿ. ಇವತ್ತು ನೀವು ಇಷ್ಟು ಹೇಳ್ತೀರಲ್ಲ, ಯಡಿಯೂರಪ್ಪನವ್ರ ವಾಯ್ಸ್ ರೆಕಾರ್ಡ್ ಅಲ್ಲಿ ಮೊನ್ನೆ ದೇವದುರ್ಗದಲ್ಲಿ ಆಯ್ತಲ್ಲ, ನಾವು ಇಷ್ಟು ಕೊಡ್ತೀವಿ, ಇಷ್ಟು ಕೋಟಿ ಕೊಡ್ತೀವಿ ಅಂದಲ್ಲ, ಅವ್ರ ಬಗ್ಗೆ ಏನಾದ್ರು ತನಿಖೆ ಮಾಡಿದಾರೆ? ನೀವು ಮಾಡಿದಿರಾ? ಅಶ್ವಥ್ ನಾರಾಯಣ ಹೋಗ್ಬಿಟ್ಟು ಬಾಂಬೆಲೆಲ್ಲ ಹೋಗಿ ಬರ್ತದೆ ಅಂದ್ಮೇಲೆ ವಾಯ್ಸ್ ರೆಕಾರ್ಡ್ ಮಾಡಿ ನಾವು ಇಷ್ಟು ಕೋಟಿ ಕೊಡ್ತೀವಿ ಅಂತ ಯಡಿಯೂರಪ್ಪರೇ ಹೇಳಿದ್ದಂತ ಅದ್ರ ಬಗ್ಗೆ ಟಾರ್ಗೆಟ್ ಮಾಡಿದ್ರೆ ಚರ್ಚೆ ಆಗಿದೆ, ಮಾತಾಡಬೇಕು. ಡಿಮಾನಿಟೈಸೇಷನ್ ಆದ ನಂತರದಲ್ಲಿ ಈ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಟೋಟಲ್ ಕಂಪ್ಯೂಟರೈಸೇಷನ್ ಆದ ನಂತರದಲ್ಲಿ ಪ್ರತಿಯೊಂದು ಅಕೌಂಟನ್ನು ಸಹ ಇಟ್ ಈಸ್ ಅಂಡರ್ ಸ್ಕ್ಯಾನಿಂಗ್
ಇಟ್ ಈಸ್ ಅಂಡರ್ ಸ್ಕ್ರೂಟಿನಿ. ಯಾವುದೇ ಅಕೌಂಟ್ಗೆ ಯಾವುದೋ ಗೊತ್ತಿಲ್ಲದೆ ಇರುವಂತಹ ಒಂದು ಅಕೌಂಟ್ನಿಂದ ಹಣ ಬಂದರೆ ಅದು ತಕ್ಷಣ ರೆಡ್ ಲೈಟು ಫ್ಲಿಕರಿಂಗ್ ಆಗುತ್ತೆ. ಯಾರಾದರೂ ಸಹ ತಮ್ಮ ಅಕೌಂಟ್ನಿಂದ ತಮ್ಮ ಡೆಪಾಸಿಟ್ಗಳನ್ನ ನಗದು ಮಾಡಿಕೊಂಡ್ರೆ ವಿತ್ಡ್ರಾಯಲ್ ಆಫ್ ಕ್ಯಾಶ್ ಮೋರ್ ದೆನ್ 20,000 ರೂಪೀಸ್ ಅದು ಫ್ಲಿಕರಿಂಗ್ ಆಗುತ್ತೆ. ಇದನ್ನು ಇವರು ನಮ್ಮ ಸನ್ಮಾನ್ಯ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು ಇದೆಲ್ಲ ಯಡಿಯೂರಪ್ಪ ಕೊಟ್ಬಿಟ್ಟಿರಬೇಕು. ಯಾವ ಯಡಿಯೂರಪ್ಪನೂ ಕೊಡಬೇಕಾಗಿಲ್ಲ, ನಮ್ಮಪ್ಪನೂ ಕೊಡಬೇಕಾಗಿಲ್ಲ, ನಿಮ್ಮಪ್ಪನೂ ಕೊಡಬೇಕಾಗಿಲ್ಲ. ಎಲ್ಲವೂ ಸಹ ಸರ್ಕಾರದ ದುಡ್ಡು, ಯಾರೂ ಸಹ ಎಲ್ಲಿಂದನೂ ಕೊಡಕ್ಕಾಗಲ್ಲ. ಸರ್ಕಾರದ ದುಡ್ಡು ಇಟ್ ಈಸ್ ಇದೆ. ಅವರು ಕೇಳ್ತಾ ಇದ್ದಾರೆ, ಪೂರ್ಣ ಹೇಳಕ್ ಅವಕಾಶ ಅಧಿಕಾರಿ ಮಾಡ್ಬೇಕು, ಇವರಲ್ಲ. ಏನಂತ ಅಂತಂದ್ರೆ ಸರ್ಕಾರದ ಆಲ್ ಪೇಮೆಂಟ್ಸ್ ಆರ್ ಡನ್ ಥ್ರೂ ಬ್ಯಾಂಕ್. ಮುಂಚೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ, ಮರ್ಜ್ ಆಗಿದೆ. ಅಂಡ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನಲ್ಲಿ ಆಲ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪೇಮೆಂಟ್ ಹೋಗ್ತಾ ಇದೆ ಅದೆಲ್ಲವೂ ಸಹ ಇಟ್ ಈಸ್ ಅಂಡರ್ ಸ್ಕ್ಯಾನರ್. ಓಕೆ, ಹಾಗಿರಬೇಕಾದಾಗ ಅತಿ ಶೀಘ್ರವಾಗಿ ಮೇಲಿಂದ ಮೇಲೆ ಕೆಲವೇ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಹೋಗ್ತಾ ಇದ್ದಾವೆ ಅಂತಂತಂದರೆ ಅದನ್ನು ಯಾವ ಯಡಿಯೂರಪ್ಪನವರು ಹೋಗಿ ಹೇಳಬೇಕಾಗಿಲ್ಲ. ಅದನ್ನು ಯಾರ್ಯಾರ ಅಕೌಂಟ್ಗೆ ದುಡ್ಡು ಹೋಗಿದೆ ಅಂತ ಹೇಳಿ ಅಕೌಂಟ್ ಹೇಳುತ್ತೆ, ಸರ್ಕಾರದ ಸ್ಟೇಟ್ಮೆಂಟ್ ಹೇಳುತ್ತೆ. ಮಿನಿಸ್ಟರ್ ಮೇಲೆ ಮಾಡಿದಾರಲ್ಲ, ಮಿನಿಸ್ಟರ್ಗಳ ಮೇಲೆ ಮಾಡಿದಾರೆ. ಒಂದು ನಿಮಿಷ ಸರ್, ಅವರ ಮೇಲೆ ನೇರವಾಗಿ ಮಾಡಿಲ್ಲ, ಗುತ್ತಿಗೆದಾರರು ಅವರ ಹತ್ತಿರದವರಿಗೆ. ಆದರೆ ನಾನು ಒಂದು ಹೇಳ್ತಾ ಇರುವಂಥದ್ದು, ನನಗೂ ಈಗಲೂ ನನಗೆ ಒಂದು ಮಾಧ್ಯಮದವ್ರು ಕೇಳಿದ್ರು, ಮಧುಸೂದನ್ ಪುಟ್ಟರಾಜು ಅವ್ರ ಮನೆ ಮೇಲೆ ರೈಡ್ ಆಗೋಗ್ಬಿಟ್ಟಿದೆ ಅಂತ. ನಾನು ಹೇಳಿದೆ ಒಂದು 4 ಸೈಜ್ಗಳು ಸಿಕ್ಕಿರಬೇಕು ಮತ್ತು ಒಂದಷ್ಟು ಜಲ್ಲಿ ಕಲ್ಲು ಸಿಕ್ಕಿರಬೇಕು. ಯಾಕೆಂದರೆ ಅವರು ಮೈನಿಂಗ್ ಮಾಡ್ತಾರೆ, ಅವರು ಕ್ವಾರಿಯಿಂಗ್ ಮಾಡ್ತಾರೆ, ಅಷ್ಟೇ ಸಿಕ್ಕಿರ್ಬೇಕು, ಇನ್ನೇನು ಸಿಕ್ಕಿರ್ತಾರೆ ಪಾಪ ಅವ್ರ ಹತ್ರ ಅಂತಂದೆ. ಆದರೆ ಅವರು ಕುಣಿದಾಡ್ತಾ ಇರೋದು ನೋಡ್ತು ಅಂದರೆ ಪುಟ್ಟರಾಜು ಅವರು ಏನೇನೇನೇನೋ ಸಿಕ್ಕಿರಬೇಕು ಅಂತನೋ ಅನುಮಾನ ಬರ್ತಾ ಇದೆ. ಇಷ್ಟೊಂದು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಷ್ಟೇ. ಹಾಗಾದ್ರೆ ಎಲ್ಲವೂ ಕೂಡ ಮೋದಿಮಯವಾ ಇದು? ಯಾಕಂತ ಹೇಳಿದ್ರೆ ಸರ್ಜಿಕಲ್ ಸ್ಟ್ರೈಕ್ ದೇಶದಲ್ಲಿ ಯಾರು ಮಾಡಲೇ ಇಲ್ಲ. ಮೋದಿ ಅವರ ತೆಗೆದುಕೊಳ್ತಾರೆ, ಇದು ಕೂಡ ಅವರ ಪ್ರೇರಿತವೇ ಅನ್ನೋ ಕೇವಲ ಮಂಡ್ಯ, ಮೈಸೂರು. ಬೇಳೂರು ಗೋಪಾಲಕೃಷ್ಣ ಅವರೇ, ನಾನು ಒಂದು ಹೇಳ್ತಾ ಇರೋದು ಏನಂತ, ಇದು ಯಾಕೆ ಮೋದಿ ಅವರ ಪ್ರೇರಣೆಯಿಂದ ಆಗಿರಬಾರ್ದು ಅನ್ನೋ ಅನುಮಾನಕ್ಕೋಸ್ಕರನೇ ಇವತ್ತು ಬೀದಿ ಇಳಿತಾ ಇದ್ದಾರೆ. ಅವರು ಅನುಮಾನವನ್ನ ಯಾವುದಕ್ಕೆ ಬೇಕಾದ್ರೂ ಯಾರ ಮೇಲೆ ಬೇಕಾದ್ರೂ ಪಡ್ಲಿಕ್ಕೆ ಅವರಿಗೆ ನಮ್ಮ ಆರ್ಟಿಕಲ್ 19 ಪ್ರಕಾರವಾಗಿ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು. ಅವ್ರು ಏನು ಬೇಕಾದ್ರೂ ಅನುಮಾನ ಪಟ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನಾನು ಹೇಳ್ತಾ ಇರೋದು ಏನಂತ ಅಂತಂದರೆ, ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕ್ಸ್ ಆನ್ ದಿ ಟಿಪ್ಸ್ and the directions of election commission. Yes, absolutely you are right, I do agree. ಹಾಗಾದ್ರೆ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನಾಯಕರು ಮಾತ್ರ ಕಾಣಿಸ್ತಾರ, ಅವರ ಸಂಬಂಧಿಕರು ಅವರ ಗುತ್ತಿಗೆದಾರರು ಮಾತ್ರ ಕಾಣಿಸ್ತಾರ ಅನ್ನುವ ಪ್ರಶ್ನೆ ಅವರದ್ದು. ಆ ಪ್ರಶ್ನೆಗೆ ಇವ್ರಿಗೆ ಮಾಡಿರುವಂತದ್ದು ಕಾಂಟ್ರಾಕ್ಟರ್ಗಳ ಮೇಲೆ, ಕಾಂಟ್ರಾಕ್ಟರ್ಗಳಿಗೆ ಬಿಜೆಪಿನೂ ಯಾವುದು ದುಡ್ಡು ಕೊಟ್ಟಿಲ್ಲ. ಕರೆಕ್ಟ್, ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಕಾಂಟ್ರಾಕ್ಟರ್ಗಳಿಗೆ ದುಡ್ಡು ಕೊಟ್ಟಿರೋದು ಸರ್ಕಾರ. ಶೋರ್, ಅದಕ್ಕೆ ಸಂಬಂಧಪಟ್ಟ ಈಗ ಇವತ್ತು ರಾಮಲಿಂಗಾರೆಡ್ಡಿ ಅವರು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಅವ್ರಿಗೆ ಸಂಬಂಧಪಟ್ಟಂತ ಗುತ್ತಿಗೆದಾರ ಯಾರು ಇಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬಟ್ 100% ವ್ಯಾಲಿಡ್ ಪಾಯಿಂಟ್ ಅವ್ರು ಹೇಳ್ತಾ ಇದ್ದಾರೆ ಬೇಳೂರು ಗೋಪಾಲಕೃಷ್ಣ ಅವರೇ. ಅದನ್ನ ಮುಂದಿನ ಹಂತದಲ್ಲಿ ಚರ್ಚೆ ಮಾಡೋಣ. ಹಾಗೇನೆ ರವೀಂದ್ರ ರೇಷ್ಮೆ ಅವರ ಅಭಿಪ್ರಾಯಗಳು ಏನಾಗ್ತವೆ, ಏನಿರುತ್ತವೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂತಹ ಒಂದು ದಾಳಿ ನಿಜಕ್ಕೂ ಅಕ್ರಮವನ್ನು ತಡೆಗಟ್ಟಲು ಅಥವಾ ರಾಜಕೀಯ ಪ್ರೇರಿತವೋ ಅನ್ನುವ ಕನ್ಫ್ಯೂಷನ್ ಬಗ್ಗೆ ಏನು ಕ್ಲಾರಿಟಿ ಕೊಡ್ತಾರೆ ನೋಡೋಣ. ಅದಕ್ಕಿಂತ ಮುಂಚೆ ಟಾಪ್ ಸ್ಟೋರಿಯಲ್ಲಿ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. IT ಬೇಟೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಅದು ಚುನಾವಣಾ ಸಂದರ್ಭದಲ್ಲಿ IT ದಾಳಿ ನಡೆದಿರೋದಕ್ಕೆ ಸಿಕ್ಕಾಪಟ್ಟೆ ರೆಕ್ಕೆ ಪುಕ್ಕಗಳು ಕೂಡ ಬರ್ತಾ ಇದ್ದಾವೆ. ಆದರೆ ನಿಜವಾದ ರೆಕ್ಕೆ ಪುಕ್ಕಗಳು ಅಥವಾ ಅದು ಇದಾವ ಇಲ್ವಾ ಅಥವಾ ಸುಮ್ಮನೆ ಚುನಾವಣೆಗೋಸ್ಕರ ಗಿಮಿಕ್ಗಳನ್ನ ಮಾಡ್ತಿದ್ದಾರೆ, ಎಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಟಾಪ್ ಸ್ಟೋರಿಯಲ್ಲಿ ಮತ್ತೊಬ್ಬ ಗಣ್ಯರು ಕೂಡ ನಮ್ಮ ಜೊತೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. JDSನ ಶ್ರೀ RV ಹರೀಶ್ ಅವರು. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ರವೀಂದ್ರ ರೇಷ್ಮೆ ಅವರೇ, ಪ್ರಜಾಪ್ರಭುತ್ವ ಅನ್ನುವ ದೊಡ್ಡ ಒಂದು ವೇದಿಕೆಯಲ್ಲಿ ಏನು ಬೇಕಾದರೂ ದಾಳ ಹಾಕ್ಬೋದು ಅನ್ನುವ ಒಂದು ಪ್ಲಾನ್ ನಡೀತಾ ಇದೆ. ಇದು ರಾಜಕೀಯ ಪ್ರೇರಿತವೋ ಅಕ್ರಮ ತಡೆಗಟ್ಟುವೋ ಅನ್ನುವ ಕನ್ಫ್ಯೂಷನ್ಸ್ಗೆ ನೀವೇನು ಹೇಳ್ತೀರಿ? ವಿಶೇಷವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ರಾಜಕಾರಣಿಗಳು ಪ್ರತಿ ಚುನಾವಣೆಯಲ್ಲಿ ಅವರು ಈಗ ರಾಜಾರೋಷವಾಗಿ ಅವರ ಆಸ್ತಿ ಆದಾಯ ಮೌಲ್ಯವನ್ನು ಘೋಷಣೆ ಮಾಡ್ಕೊಳ್ತಾ ಇದ್ದಾರಲ್ಲ, ಇಡೀ ದೇಶವೇ ಬೆರಗಾಗಿ ನೋಡ್ತಾ ಇದೆ.
ಅವ್ರವ್ರ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಬಂದಾಗೆಲ್ಲ ಅವ್ರಿಗೆ ಆಶ್ಚರ್ಯ ಆಗ್ತಾ ಇರ್ತದೆ. ಬಿ ಜೆ ಪಿ ಅವ್ರು ಬಂದಾಗಲೂ ಅಷ್ಟೇ, ಏನು ಬಿ ಜೆ ಪಿ ನಾಯಕರು 250 ಕೋಟಿ 100 ಕೋಟಿ 50 ಕೋಟಿ ಡಿಕ್ಲೇರ್ ಮಾಡ್ಕೊಳ್ತಿದ್ದಾರೆ ಅಂತ. ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ನೀವು ರಾಜಾರೋಷವಾಗಿ 70 ಕೋಟಿ 100 ಕೋಟಿ 500 ಕೋಟಿ ಹಾಕಿದಾಗ ನಾವೇ ಕೇಳಬೇಕಾಗಿತ್ತು, ಯಾಕೆ ಇವ್ರ ಮೇಲೆ ರೇಡ್ ಗೀಡ್ ಆಗಿರಲ್ವ? ಎಷ್ಟು ಅವರೇ ಕೇಳ್ತಾ ಇದ್ರು, ಇಷ್ಟು ದಿವಸ ರಾಜಕಾರಣಿಗಳು ಎಲೆಕ್ಷನ್ ಕಮಿಷನ್ ಸುಮ್ಮನೆ ಫೈಲ್ಗೆ ಹಾಕೊಂಡ್ಬಿಡುತ್ತೆ, ಅದ್ರ ಮೇಲೆ ಯಾರೂ ಆ್ಯಕ್ಷನ್ ತೊಗೊಳ್ಳಲ್ಲ, ಇಡಿ IT ನವರು ಸುಮ್ಮನೆ ಇರ್ತಾರೆ ಅಂತ ಹೇಳ್ತಾ ಬರ್ತಾ ಇದ್ವಿ. ಮೊದಲನೇ ಸಾರಿ ಎಂಟ್ರಿ ಕೊಟ್ಟರು ದೇವೇಗೌಡರ ಮಕ್ಕಳು ಮೊಮ್ಮಕ್ಕಳು ಅಲ್ಲ 76 ಕೋಟಿ ಅಂತ ಒಬ್ಬರು, 30 ಕೋಟಿ ಅಂತ ಒಬ್ಬರು. ಅವರ ಶೈಕ್ಷಣಿಕ ಅರ್ಹತೆಗಳೇನಿದ್ವು, ಅವ್ರು ಯಾವ ವೃತ್ತಿ ಮಾಡ್ತಾ ಇದ್ರು, ಅವ್ರದ್ದೇನೋ ಸಾಫ್ಟ್ವೇರ್ ಕಂಪ್ನಿ ಇತ್ತಾ, ಇಂಡಸ್ಟ್ರಿ ಇತ್ತಾ, ಬಿಸ್ನೆಸ್ ಯಾರು ಕೇಳ್ತಾ ಇಲ್ಲ. ಆಮೇಲೆ ಇನ್ನು ಕೆಲವರು ಈಗ DK ಸುರೇಶ್ ಅವರು ಇನ್ನು ಮೊದಲೇ 5 ವರ್ಷ ಪೂರ್ತಿಗೊಳಿಸಿದ್ರು, ಆಗಲೇ 5 ಪಟ್ಟು ಜಾಸ್ತಿ ಆಯ್ತಂತೆ. ಅಂದರೆ ರಾಜಕಾರಣ ಅಂತಂದರೆ ಸುಲಭದ ಶ್ರೀಮಂತಿಕೆ ಮತ್ತು ಅಗ್ಗದ ಐಷಾರಾಮಿ ಬದುಕಿನ ರಹದಾರಿ ಅನ್ನೋಂಗೆ ಆಗೋಗ್ಬಿಟ್ರೆ ಹೆಂಗೆ? ಇವರೆಲ್ಲ ಮಾಫ್ಸಿಲ್ ಇವ್ರು ಕೇಳಿದ ಈಗ ತಾನೆ 2013 ಕಡೆ ಚುನಾವಣೆ ಎದುರಿಸಿದ್ರು ಗೋಪಾಲಕೃಷ್ಣ ಅವರು 60 ಲಕ್ಷ ಡಿಕ್ಲೇರ್ ಮಾಡಿದ್ರಂತೆ. ಬಟ್ ಈ ಬೆಂಗಳೂರಿನ ರಾಕ್ಷಸ ರಾಜಕಾರಣ ಇದೆ ಅಲ್ಲ, ಇಲ್ಲಿ ಹರೀಶ್ ತರದವ್ರಿಗೆ ಟಿಕೆಟ್ ಸಿಗಲ್ಲ, ಇಲ್ಲಿ ಗೆಲ್ಲೋ ಸಾಮರ್ಥ್ಯ ಅಂತ ಕೇಳಿಬಿಟ್ಟು ಆ ಸಾಮರ್ಥ್ಯಕ್ಕೆ ಮಿತಿನೇ ಇಲ್ಲ. 50 ಕೋಟಿಯಿಂದ ಶುರು ಆಗುತ್ತೆ, 500 ಕೋಟಿ 1000 ಕೋಟಿವರೆಗೂ ಹೋಗ್ಬಿಡುತ್ತೆ. ಯಾವ ಅಲ್ಲ ಇವ್ರಿಗೆ ಏನು ಬೇಡ, ಯಾವ ಪಕ್ಷದವರಾದ್ರೂ ಆಗಲಿ ಅವ್ರಿಗೆ ಅದಲ್ಲ ಅಲ್ಲ, ಮತದಾರ ದೃಷ್ಟಿಯಿಂದ ನೀವು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಕಣ್ಣೀರು ಹಾಕ್ತೀರಿ, ಮಣ್ಣಿನ ಮಕ್ಳಿಗೆ ಅದಾಯ್ತು ಅಂತೀರಾ, ನಾವು ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ ಬಡವರಿಗೆಲ್ಲ. ಆ ಬಡವ್ರ ಎದುರಿಗೆ ಹೇಗೆ ನೀವು ನಿಮ್ಮ ಈ ರೀತಿ ಆಸ್ತಿ ಐಶ್ವರ್ಯನ ಪ್ರದರ್ಶನಕ್ಕೆ ಇಡ್ತಾ ಇದ್ದೀರಾ? ನಾನು 3 ಕೋಟಿ ಕಾರ್ ಓಡಾಡ್ತಿದ್ದೀನಿ ಅಂತ ಹೇಳ್ತೀರಾ, 5 ಸ್ಟಾರ್ ಹೋಟ್ಲ್ ಪರ್ಮನೆಂಟಾಗಿ 5 ಸ್ಟಾರ್ ಹೋಟ್ಲಲ್ಲಿ ನಾನು ಟಿಕಾಣಿ ಹೂಡಿದ್ದೀನಿ ಅಂತ ಹೇಳ್ತೀರಾ. ಹೇಗೆ ಮತದಾರರ ಮನಸ್ಸಿನ ಮೇಲೆ ಏನು ಪರಿಣಾಮ ಆದಿತ್ತು, ಅದರ ಸೈಕಲಾಜಿಕಲ್ ಇಂಪ್ಯಾಕ್ಟ್ ಬಗ್ಗೆ ಯೋಚನೆ ಮಾಡ್ತಾನೆ ಇಲ್ಲ. ಹಾಗಾಗಿ ಇದೇನು ಆಶ್ಚರ್ಯ ಇಲ್ಲ, ನೀವು ಇದಕ್ಕೆ ಒಮ್ಮೆ 150 ಕೋಟಿ 50 ಕೋಟಿಗಿಂತ ಜಾಸ್ತಿ ಘೋಷಣೆ ಮಾಡಿದ್ಕೊಳ್ಳೋ IT ನವ್ರು ಕಂಡು ಬಿಡದೇ ಇರುತ್ತಾ? ಅಥವಾ ಪೊಲಿಟಿಕಲ್ ವೆಂಡಟ್ರ ಅಂತ ಹೇಳ್ಬೋದು ನಿಜ, ಬಟ್ ಅದು ನಮ್ಗೆ ಗೊತ್ತಾಗಿದೆ. ನೀವು ಮೊನ್ನೆ ಚುನಾವಣೆಗೆ ಡಿಕ್ಲರೇಷನ್ ಕೊಟ್ಟು ನಾಮಪತ್ರ ಹಾಕ್ತಿರೋದೇ ಆಶ್ಚರ್ಯವಾಗ್ತಾ ಇದೆ. ಏನು ಧನಾಢ್ಯರೇ ಬಲಾಢ್ರ ಕರ್ನಾಟಕ ರಾಜಕಾರಣದಲ್ಲಿ. ಇನ್ನು ಮುಂದೆ ಸಹಜವಾದ ಪಕ್ಷನಿಷ್ಠೆ, ಪಕ್ಷಕ್ಕೆ ದುಡಿದಿದ್ದವನು, ಪ್ರತಿಭಾಶಾಲಿ, ಅವನು ಸಮರ್ಥ ಪ್ರತಿಭಾಶಾಲಿ ವಾಕ್ಪಟು ಇತ್ಯಾದಿಗಳು ಏನು ಎಲ್ಲನೂ ಅವಗಣನೆಗೆ ಈಡಾಗ್ತಾ ಇದೆ. ಗೆಲ್ಲೋ ಸಾಮರ್ಥ್ಯ ಇದೆ, ಗೆಲ್ಲೋ ಸಾಮರ್ಥ್ಯ. ಹಾಗಾಗಿ ನೋಡಿ, ಮಹಿಳಾ ಅಭ್ಯರ್ಥಿಗಳು ಕೂಡ ಧೈರ್ಯನೇ ಆಗ್ತಾ ಇಲ್ಲ ಇಲ್ಲಿ ಬರಲಿಕ್ಕೆ. ಮತ್ತು ಪ್ರತಿಷ್ಠಿತ ಕುಟುಂಬಗಳು, ರಾಜಕಾರಣಿಗಳು ಅಷ್ಟೇ, ಇನ್ನು ಮುಂದೆ ತಮ್ಮ ರಕ್ತ ಸಂಬಂಧಿಕರು ಹೊರತುಪಡಿಸಿ ತಮ್ಮ ಪಾರ್ಟಿ ಇನ್ಯಾವುದೇ ಕ್ಯಾಂಡಿಡೇಟ್ಗೂ ಇನ್ವೆಸ್ಟ್ ಮಾಡೋಕ್ಕೆ ತಯಾರಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಅವರೇ ತಮ್ಮ ಸಂಬಂಧಿಕರು ನಿಲ್ಲಿಸ್ಬಿಡೋದ್ರಿಂದ ಇನ್ನು ಬೇರೆಯವ್ರ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಾರೆ? ಇನ್ವೆಸ್ಟ್ಮೆಂಟ್ ಥರ ಆಗ್ತಾ ಇದೆ. ಹಾಗಾಗಿ ಕಾರ್ಯಕರ್ತರಿಗೆ ಒಂಥರ ಸಂಕಟ ಆಗ್ತಾ ಇದೆ. ನಾವೇನು ನಮ್ಮ ನಾಯಕರು ಮನೆ ಮಕ್ಕಳು ಚಾಕ್ರಿಗೆ ಇದೀವ ಜೀತದಾಳು ಮಾಡ್ತೀವಿ ಅಲ್ಲ, ಆ ಥರ ಜೀತ ಅಲ್ಲ, ಹಾಗಲ್ಲ. ನಾವು ಯಾತಕ್ಕೆ ಪಕ್ಷಕ್ಕೆ ಕಷ್ಟಪಡ್ತಾ ಇದ್ವಿ? ಪಕ್ಷ ಮತ್ತು ಪರಿವಾರಕ್ಕಿರೋ ವ್ಯತ್ಯಾಸ, ಆ ವ್ಯತ್ಯಾಸದ ಗೆರೆ ಅಳಿಸಿ ಹೋಗ್ಬಿಟ್ಟ ಮೇಲೆ ಒಂದು ವಿಕೃತ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಕರ್ನಾಟಕ ರಾಜಕಾರಣ. ನೋಡಿ, ಸ್ವಾತಂತ್ರ್ಯೋತ್ತರ ಭಾರತದ ನಂತರ 1980ರ ಅಂತ್ಯದವರೆಗೂ ಕೂಡ ಏನಿತ್ತು? ಸರಳತೆ, ರಾಜಕಾರಣಗಳೆಲ್ಲ ಸರಳತೆ, ನಿರಾಡಂಬರತೆ ಮತ್ತು ವಿನಮ್ರತೆ, ಸಿಂಪ್ಲಿಸಿಟಿ, ಆಸ್ಟೆರಿಟಿ ಆ್ಯಂಡ್ ಹ್ಯುಮಿಲಿಟಿ ಅನ್ನೋ ಒಂದು ಮೌಲ್ಯಗಳಿದ್ವು. ಅಕಸ್ಮಾತ್ ನಮ್ಮ ಹತ್ರ ಆಸ್ತಿ ಇದ್ರೂ ಕೂಡ ಗೋಷ್ಠಿ ಮಾಡ್ಲಿಕ್ಕೆ ಹಿಂಜರಿತಾ ಇರ್ತಿತ್ತು ಅವಾಗೆಲ್ಲ ಜಾಸ್ತಿ ಜನರು. ಹೌದು, ಇವನ್ ದುಬಾರಿ ಕಾರಲ್ಲಿ ಓಡಾಡೋಕ್ಕೂ ಹಿಂಜರಿತಾ ಇರ್ತಾಯಿತ್ತು, ದೊಡ್ಡ ಬಂಗ್ಲೆ ಕಟ್ಸ್ಕೊಳ್ಳೋಕ್ಕೂ ಹಿಂಜರಿತಾ ಇರ್ತಾಯಿತ್ತು. ಈಗ ಹಾಗಿಲ್ಲ. ರಾಜಾರೋಷ್ ಫ್ರೀ ಮಾರ್ಕೆಟ್ ಎಕಾನಮಿ, ಮನಮೋಹನ್ ಸಿಂಗ್ ಆರ್ಥಿಕ ನೀತಿ ಇದಕ್ಕೆ ರಾಜಕಾರಣವೇ ಅತ್ಯಂತ ಸುಲಭದ ಶ್ರೀಮಂತಿಕೆ. ಬಹುಶಃ ವಿಪ್ರೋ ಪ್ರೇಮ್ಜಿ ಆಗಲಿ, ನಾರಾಯಣಮೂರ್ತಿ ಅವರು, ಇನ್ಫೋಸಿಸ್ ನಾರಾಯಣಮೂರ್ತಿ ಅವರಾಗಲಿ ಈ ವಯಸ್ಸಲ್ಲಿ ಈ ಥರ ಕೋಟಿಗಟ್ಟಲೆ ದುಡ್ಡೇ ನೋಡಿರಲಿಲ್ಲ ಅಂತ ಕಾಣ್ತಾವ್ರಲ್ಲ. ಅವ್ರ ಆ ಸ್ಥಿತಿಗೆ ಬರಲಿಕ್ಕೆ ಹಲವಾರು ದಶಕಗಳ ಪರಿಶ್ರಮ ಇತ್ತು, ತಂತ್ರಜ್ಞಾನ ಮತ್ತೊಂದು ಎಲ್ಲ ಇತ್ತು, ಶ್ರಮ ಇತ್ತು. ಅಂಥ ದೊಡ್ಡ ಕಾರ್ಗಳಲ್ಲಿ ಅಂಥ ದೊಡ್ಡ ವಾಸ ಮಾಡ್ತಾ ಇಲ್ಲ. ಈ ಯುವಕರೇನು ಬರ್ತಾ ಇದ್ದಾರೆ, ರಾಜಕೀಯ ಕುಟುಂಬಗಳಿಂದ ಬರ್ತಾ ಇರೋರು, ಅವ್ರ ಶೈಕ್ಷಣಿಕ ಅರ್ಹತೆ ಏನು, ಅವನಿಗೆ ವೃತ್ತಿ ಹಿನ್ನೆಲೆ ಏನಿತ್ತು, ಯಾವ್ದಾದ್ರು ಒಂದು ಉದ್ಯೋಗ ಮಾಡಿ ಯಾರು ಹೇಳ್ಕೊಳ್ತಾ ಇಲ್ಲ. ಇವ್ರು ನಮ್ಮ ಕುಟುಂಬದಿಂದ ಬಂದಿದ್ದಾರೆ, ಇವ್ರನ್ನ ಗೆಲ್ಸಿ ಪವಾಡ ಆಗ್ಬಿಡುತ್ತಾ? ಇದು ಈ ವಾತಾವರಣ ಬದಲಾಗಬೇಕಾಗಿತ್ತು. ಹಂಗಾಗಿಲ್ಲ. ನಾವೆಲ್ಲ ತುಂಬ ಗೌರವಿಸುವಂಥ ದೇವೇಗೌಡರಂಥ ನಾಯಕರಾಗಲಿ, ನಮ್ಗೆ ತುಂಬ ಆತ್ಮೀಯರಾಗಿರೋ ಕುಮಾರಸ್ವಾಮಿ ಅವರಾಗಲಿ ಯಾಕೆ ತಮ್ಮ ಮಕ್ಕಳೆಲ್ಲ ಇಳಿಸ್ಬಿಟ್ರು, ಇಷ್ಟು ಅವಸರದಲ್ಲಿ ಇಳಿಸ್ಬಿಟ್ರು? ಅದರಿಂದ ಪರಿಣಾಮ ಏನಾಯ್ತು ಗೊತ್ತಾ? 8 ತಿಂಗಳಿಂದ ಅವ್ರು ಮಂಡ್ಯ ಜಿಲ್ಲೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನೂ ಸಂಕಟಗಳು ಜಾಸ್ತಿ. ಅಲ್ಲಲ್ಲ, ವ್ಯಾಮೋಹದ ಪ್ರಶ್ನೆ ಅಲ್ಲ, ಸಂಕಟ ಶುರು ಆಗಿಬಿಡುತ್ತೆ. ಯಾಕಂದ್ರೆ ಕುಟುಂಬದ ಪ್ರತಿಷ್ಠೆ ಆಗುತ್ತೆ. ಅಯ್ಯೋ ಮಗ ಸೋತೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಸರ್ಕಾರಕ್ಕೂ ಇದಕ್ಕೆ, ಕುಟುಂಬಕ್ಕೂ ಕೂಡ ಒಂಥರ ಇದಾಗುತ್ತಲ್ಲ, ಕಾನ್ಶಿಯಸ್ ಆಗ್ಬಿಡ್ತಿದ್ದಾರೆ. ಈ ನೋಡ 3 ಕ್ಷೇತ್ರಗಳು ಬಿಟ್ಟು JDS ನಾಯಕತ್ವ ಬೇರೆ ಕ್ಷೇತ್ರಗಳಿಗೆ ಗಮನ ಕೊಡೋ ಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಇಲ್ಲ ಈಗ. ಎಲ್ಲ ಕಡೆ ಒಂಥರ ಅಸ್ಥಿರತೆ ಇದೆ, ಅಭದ್ರತೆ ಇದೆ. ಚುನಾವಣೆ ಸಂದರ್ಭದ ಎಲ್ಲ ಟೆನ್ಷನ್ಗಳು ಅವ್ರು ಕಾಡ್ತಾ ಇದೆ. ಇದು ಒಂದು ಕಡೆ. ಆದರೆ IT ದಾಳಿಗಳ ಬಗ್ಗೆ ಅಷ್ಟೇ ಹೇಳೋದು, ನೀವು ಇನ್ಕಮ್ ಘೋಷಣೆ ಮಾಡಿದ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಟ್ಗೆ ತಯಾರಿರಬೇಕು. ಅಥವಾ ನಿಮ್ದು ಎಲ್ಲದಕ್ಕೂ ಲೆಜಿಟಿಮೇಟ್ ಡಾಕ್ಯುಮೆಂಟ್ಸ್ ಇದ್ರೆ ಯಾಕೆ ಹೆದರ್ಕೊಡ್ತೀವಿ? ಅವ್ನು ಇನ್ನು 10 ಸಾರಿ ರೈಡ್ ಮಾಡಿದ್ರು ಏನೂ ಆಗಲ್ಲ, ಅವ್ನಿಗೇನು ಸಿಗುತ್ತೆ? ಆದ್ರೆ ಅವ್ರು ಕೇಳೋದ್ರಲ್ಲಿ ಅಂದ್ರೆ ಪಕ್ಷಪಾತ ಆಗಬಾರ್ದಾಗಿತ್ತು, ಅದು ಬೇರೆ. ಅಂದ್ರೆ ಬೇರೆ ಪಕ್ಷದವ್ರು ಇಲ್ವಾ, JDS ಮತ್ತು ಕಾಂಗ್ರೆಸ್ ಅವ್ರು ಮಾತ್ರ ಕಾಣ್ತಾರ ಅನ್ನೋ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡಬಹುದು? ಒನ್ ಮೋರ್ ರಿಯಾಕ್ಷನ್. ಬಿಜೆಪಿ ಅವರು ಈಗಾಗಲೇ ತಮ್ಮ ಹಿಂದಿನ ದರ್ಬಾರ್ ನಡೆಸಿದ್ರಲ್ಲ 2008ರಿಂದ, ಆ ಸುವರ್ಣ ಯೋಗಿನಿತ್ತು, ಅವಾಗೆಲ್ಲ ಜೈಲ್ ಪಾಲಾಗಿ ವಾಪಸ್ಸು ಬಂದಿದ್ದೆಲ್ಲ ಆಗೋಗ್ಬಿಟ್ಟಿದೆ.
ಅವರೆಲ್ಲ ಅತಿರಥ ಮಾರತ್ರು ಯಾರಿದ್ರು ಅವತ್ತಿನ BJP ಆರ್ಥಿಕ ವ್ಯವಸ್ಥೆಯನ್ನು ಯಾರು ನಿಯಂತ್ರಿಸ್ತಾ ಇದ್ರು ಅವರೇ 3 ವರ್ಷ ಜೈಲಿಗೆ ಹೋಗಿ ಬಂದ್ಬಿಟ್ರು. ಈ ದುಬಾರಿ ರಾಜಕಾರಣದ ಪ್ರವೃತ್ತಿ ಬೆಳವಣಿಗೆ ಆಗಿದೆ ಆವಾಗಿಂದ. ಈ ರೆಸಾರ್ಟ್ ಬೆಂಗಳೂರೇ ನೋಡಿದ ಶಾಸಕರೆಲ್ಲ ಒಮ್ಮೆಲೆ 7 ಸ್ಟಾರ್ ರೆಸಾರ್ಟು 5 ಸ್ಟಾರ್ ಹೋಟೆಲ್ಗಳು ಇರೋಕ್ಕೆ ಶುರು ಮಾಡಿಬಿಟ್ಮೇಲೆ ಕಷ್ಟ ಆಗಿಬಿಡುತ್ತೆ. ಒಂದ್ಸರಿ ಕುಮಾರಸ್ವಾಮಿ ಅವರು ಒಂದು ಸಂದರ್ಶನದಲ್ಲಿ ಒಪ್ಕೊಂಡಿದ್ರು, ನಮ್ಮ ಶಾಸಕರು ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ರಾಜ್ಯಸಭೆ ಚುನಾವಣೆ ಅವರೆಲ್ಲ ದುಡ್ಡು ಕೇಳಿದ್ರು ಅಂತ ಅವ್ರು ಸಾರ್ವಜನಿಕ ಎಷ್ಟಲಿಸ್ಟ್ ಅಷ್ಟು ಮುಕ್ತವಾಗಿ ಅವ್ರು ಒಪ್ಕೊಂಡಿದ್ರು. ಅಂದ್ರೆ ಪರಿಸ್ಥಿತಿ ಅಲ್ಲ ಒಪ್ಕೊಳ್ಳುವಂತ ಯಾಕೆಂತಂದ್ರೆ ಡಿಮ್ಯಾಂಡಿಂಗ್. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಏನಾಗ್ತಾ ಇತ್ತು, ರಾಮಕೃಷ್ಣ ಹೆಗಡೆ ಅವ್ರು ಇದ್ದಾಗ ಏನಾಗ್ತಾ ಇತ್ತು, ಒಬ್ಬ ಸಮರ್ಥ ಪ್ರತಿಭಾವಂತ ಅಭ್ಯರ್ಥಿ ಅಥವಾ ಯಾವ ಜಾತಿಯವನಾದ್ರೂ ಆಗಿರಲಿ ಅವ್ನು ಗೆಲ್ಲಿಸ್ಕೊಂಡು ಬರೋ ಶಕ್ತಿ ಪಕ್ಷಕ್ಕೆ ಇರ್ತಾ ಇತ್ತು. ಈಗ ಹಂಗಲ್ಲಿ ಪಕ್ಷಕ್ಕೆ ಒಂದು ಸೀಟ್ ಗೆಲ್ಲಿಸ್ಕೊಂಡ್ ಬರ್ಬೇಕು ಅವನು, ಪಕ್ಷವೇ ಆ ಶಾಸಕನ ಮುಲಾಜಿನಲ್ಲಿ ಬಿದ್ದಿರೋದ್ರಿಂದ ಈಗಲೂ ಕೂಡ ಈ ಕ್ಷಣದಲ್ಲಿ ಕೂಡ ಗೋಪಾಲಕೃಷ್ಣ ಅವರೇ 4 ಜನ ಕಾಂಗ್ರೆಸ್ ಶಾಸಕರು ಪಕ್ಷದ ನಾಯಕತ್ವವನ್ನು ಇನ್ನೂ ತುದಿಗಾಲ ಮೇಲೆ ನಿಲ್ಲಿಸಿದ್ದಾರೆ. ಅವ್ರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ಬೇರೆ ಒಬ್ರು ಬಿಟ್ಟು ಹೋಗಿ ಅವ್ರು ಕ್ಯಾಂಡಿಡೇಟ್ ಆಗ್ಬಿಟ್ಟು ಇನ್ನೊಂದು ಪಕ್ಷ. ಇನ್ನು ಉಳಿದವರೆಲ್ಲ ಆ 3 ಜನರ ಮೇಲೆ ಯಾವ ಕಂಟ್ರೋಲ್ ಇಲ್ಲ ಪಕ್ಷಕ್ಕೆ. 30 ಕೋಟಿ ಹೋಗಿದೆ ಅನ್ನೋ ದಾಖಲೆ ಇದೆಯಲ್ಲ, 30 ಕೋಟಿ ಹೋಗಿದೆ ಅನ್ನೋ ದಾಖಲೆ ಇದೆಯಲ್ಲ. ಪಕ್ಷ ರಾಜಕಾರಣದ ಪತನಕಾಂಡ ಇದು. ಪಕ್ಷದ ನಾಯಕತ್ವದ ಬಗ್ಗೆ ಭಯ ಭಕ್ತಿ ಗೌರವ ಇಲ್ಲದೆ ಹೋದ್ರೆ ಪಕ್ಷವೇ ಅವ್ರ ಮುಲಾಜಿನಲ್ಲಿ ಇದ್ದವ್ರ ತರ ವರ್ಷಕ್ಕೆ ಶುರು ಆದಾಗ ಇವೆಲ್ಲ ನಡೀತಿ, ಇವೆಲ್ಲ ಅವಾಂತರಗಳು ಮಾಡಿದ್ದು ಆಭಾಸಗಳನ್ನು ಎದುರಿಸಬೇಕಾಗುತ್ತೆ. ಓಕೆ, ವೆಲ್ ಸೆಡ್. ತುಂಬಾ ಅರ್ಥಗರ್ಭಿತವಾಗಿ ನೀವು ನಿಮ್ಮ ರಿಯಾಕ್ಷನ್ ಶೇರ್ ಮಾಡ್ಕೊಂಡಿದ್ದೀರಿ. ಹರೀಶ್ ಅವರೇ, ರವೀಂದ್ರ ರೇಷ್ಮೆ ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಅವರ ಮಾತಿನ ಅನ್ವಯ, ಅದಕ್ಕೆ ಪ್ರತಿಕ್ರಿಯೆ ನಿಮ್ಮಿಂದ. ಸರ್ ಅದು ಒಪ್ತೀನಿ ಪೂರ್ತಿಯಾಗಿ. ಯಾಕೆಂದರೆ ಹಿಂದೆ ನಾನು 89ನಲ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿ ಅಸೆಂಬ್ಲಿಗೆ. ಆಗ ನಮಗೆ ಸೀಟ್ ಕೊಡಬೇಕು ಅಂದರೆ ನಾವು ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ, ನಮ್ಮ ಹತ್ರ ಹಣ ಇದೆಯಾ ಇಲ್ವೋ ಅಂತ ಕೇಳ್ತಿಲ್ಲ. ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರಾಗಿ ಎಂಟ್ರಾಗಿದ್ದು. ನನಗೆ ಆವಾಗ 1-2 ಲಕ್ಷ ಖರ್ಚಾಗಿರ್ಬೋದು, ಅದೇ ಜಾಸ್ತಿ ಆಗ. ಆವಾಗ ನಾನು 2nd ಪ್ಲೇಸು, ಸುರೇಶ್ ಕುಮಾರ್ ಅವ್ರು 3rd ಪ್ಲೇಸು, ದತ್ತ ಅವ್ರು 4th ಪ್ಲೇಸು, MS ಕೃಷ್ಣ ಅವ್ರು 5th ಪ್ಲೇಸು. ನಾನು ಬರೀ 2 ಲಕ್ಷ ಖರ್ಚು ಮಾಡಿದ್ದಾಗ 94ರಲ್ಲಿ ನಾನು 2nd ಪ್ಲೇಸು, ಲಕ್ಕಣ್ಣ ಗೆದ್ದಿದ್ದು 89 ಕಾಂಗ್ರೆಸ್ ವೇವ್ ಇತ್ತು, 94 ರಾಮ ಜನ್ಮಭೂಮಿ ಇದು ವೇವ್ ಇತ್ತು. ಆದರೂ ನಾನು 2nd ಪ್ಲೇಸ್, ಲಕ್ಕಣ್ಣ 3rd ಪ್ಲೇಸ್ ಬಂದರು. ಅವಾಗೆಲ್ಲ ನಮ್ಗೆ ಟಿಕೆಟ್ ಕೊಡುವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ತೊಗೊಂಡು ಟಿಕೆಟ್ ಕೊಡೋರು. ಇವತ್ತು ಟಿಕೆಟ್ ಕೊಡಬೇಕಾದ್ರೆ ಈಗ ನಾನು ಟಿಕೆಟೇ ಕೇಳೋಕ್ಕೆ ಭಯ ಆಗ್ತದೆ ನಮಗೆ. 2008ಅಲ್ಲಿ ನನಗೆ BJP ಅವರು ನನಗೆ ಕರೆದು ನನ್ನ ಪಾರ್ಟಿಯಲ್ಲಿ ಇರಲಿಲ್ಲ, ಮಹಾಲಕ್ಷ್ಮಿ ಲೇಔಟಲ್ಲಿ ಟಿಕೆಟ್ ಕೊಟ್ಟರು, 3,000ದಲ್ಲಿ ಸೋತೆ, 40,000 ಓಟ್ ತೊಗೊಂಡಿದ್ದೆ. ಆದರೆ ಯಾಕೆ ಹೇಳ್ತೀನಿ ಇದು ಅಂದರೆ, ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಂದರೆ ಒಂದು ಮೌಲ್ಯಾಧಾರಿತ ರಾಜಕಾರಣ ಇದ್ದಾಗ ಯಾವ ರೀತಿ ಇತ್ತು, ಈಗ ಹೇಗಿದೆ ಅನ್ನೋದ್ರ ಬಗ್ಗೆ ಅವರು ವಿಶ್ಲೇಷಣೆನ ಮಾಡ್ತಾ ಇದ್ದಾರೆ. ಅಲ್ಲ ಅದನ್ನೇ ನಾನು ಹೇಳ್ತಾ ಇರೋದು. ಸ್ವಂತ ಅನುಭವದಿಂದ ಅಲ್ಲ ಅದನ್ನೇ ಹೇಳ್ತಾ ಇರೋದು. ಈಗ ಹೇಗಾಗಿದೆ ಅಂದರೆ, ಈಗ ಅವನು ಯಾರೋ ಅವನು ಈ ವ್ಯಕ್ತಿನೇ ಗೊತ್ತಿರೋಲ್ಲ ಪಾರ್ಟಿಗೆ. ಯಾರಾದರೂ ಹೆಸರು ಯಾರಾದರೂ ಹೋಗಿ ಹೇಳಿದಾಗ ಅವನ ಹತ್ರ ದುಡ್ಡಿದೆಯೇನ್ರಿ ಅಂತ ಫಸ್ಟ್ ಕೇಳ್ತಾರೆ, ಆಮೇಲೆ ಅವ್ನು ಯಾವ ಜಾತಿ ರೀ ಅಂತ ಕೇಳ್ತಾರೆ. ಈಗ ಅವನು ಯಾರೇ ಆಗಿರಲಿ, ಅವನು ಬ್ಲ್ಯಾಕ್ ಲಿಸ್ಟ್ ಕಾಂಟ್ರಾಕ್ಟ್ರು ಅಥವಾ ಅವನು ಇಂಥ ವ್ಯಕ್ತಿ ಅಂಥ ವ್ಯಕ್ತಿ ಅಂತಲೇ ಗೊತ್ತಿರಲ್ಲ. ಅವನು ನೋಡಿ ಹೋರಾಟದಿಂದ ಬಂದಂಥ ಅವ್ರ ಅಸೆಂಬ್ಲಿಯಲ್ಲಿ ನಾವು ಹುಡುಕರು ಸಿಗ್ತಾ ಇಲ್ಲ. ಆವಾಗ ಕನ್ನಡ ಹೋರಾಟಗಾರರಿದ್ದರು, ರೈತ ಹೋರಾಟಗಾರರಿದ್ದರು, ವಿದ್ಯಾರ್ಥಿ ಹೋರಾಟಗಾರರಿದ್ದರು, ಕಾರ್ಮಿಕ ಹೋರಾಟಗಾರರು, ಕಾರ್ಮಿಕ ಸಂಘದವ್ರು ಕನಿಷ್ಠ 5-6 ಜನ ಇರೋರು. ಇವತ್ತು ಯಾವುದೇ ಹಾರಾಟಗಾರರಿದ್ದಾರೆ ಅಂತೀರಾ? ಅಲ್ಲ, ಈಗ ಅವ್ರು ಹೇಳೋದಿಲ್ಲ ಇನ್ವೆಸ್ಟ್ಮೆಂಟ್ನವರೇ ಜಾಸ್ತಿ ಇರೋದು. ಈಗ ಅಲ್ಲ, ಈಗ ನಿಮ್ಮ ಪಕ್ಷವನ್ನು ಸೇರಿಸಿ ಹೇಳ್ತಾ ಇದ್ದೀರಾ? ಎಲ್ಲ ಪಕ್ಷ, ಈ ಪಕ್ಷ ಆ ಪಕ್ಷ ಅಂತಲ್ಲ, ಎಲ್ಲ ಪಕ್ಷ ಹಾಗೆ ಆಗಿದೆ. ನಾವು ಯಾಕೆಂದ್ರೆ ಈಗ ಜನನೂ ಹಾಗೆ ಆಗಿದ್ದಾರೆ. ಜನ ಆಯ್ತು, ಜನ ಆಗಿದ್ದಾರೆ ಅಂತ ನೀವು ಹೋಗಿದ್ದೀರಿ ಅಂತ ಜನ ಈ ಆರೋಪ ಪ್ರತ್ಯಾರೋಪ ಅದು ಯಾವಾಗಲೂ ನಡೀತಾನೆ ಇದೆ ಸರ್. ಅದಕ್ಕಲ್ಲ ನೋಡಿ, ಈಗ ಯಾಕೆ ನಾನು ಹೇಳ್ತೀನಿ ಅಂದರೆ, ನೋಡಿ ಜನ ಇವತ್ತು ಹಣ ತೊಗೊಂಡು ನೋಡಿ, ಮುಂಚೆ ನಾವೆಲ್ಲ ಯಾರನ್ನ ಬ್ಲೇಮ್ ಮಾಡ್ತಿದ್ರು, ಸ್ಲಂಬರ್ನ ಬ್ಲೇಮ್ ಮಾಡ್ತಾಯಿದ್ದು. ಇವರು 5 ವರ್ಷಕ್ಕೆ ಒಂದ್ಸತಿ 2,000 ಹಾಕಿ ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ ಅಂತ. ಆದರೆ ಇವತ್ತು ನಾನು ಈ 2008ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾಗ ಎಜುಕೇಟೆಡ್ಸು ದುಡ್ಡಿರೋ ಅಂಥವರು ಡಿಮ್ಯಾಂಡ್ ಮಾಡೋರು ಹಣಕ್ಕೆ. ಫೈನ್ ಸರ್, ಹೀಗಾಗಿ ನೀವು ಅಸಹಾಯಕರಾಗಿದ್ದೀರಿ ಅಂತೀರಾ? ಈಗ ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಅಸಹಾಯಕರಾಗಿದ್ದಾರೆ. ಯಾಕೆಂದ್ರೆ ಈಗ ಮುಂಚೆ ಸರ್, ಈಗ ಕರೆಕ್ಟ್. ಈಗ ಮತ್ತೊಂದು ಮಾತನ್ನ ಅವ್ರು ಹೇಳಿದ್ರು, ಏಕಾಏಕಿ ಯಾವ ಅರ್ಹತೆ ಇದೆ, ಏನು ಉದ್ಯೋಗ ಮಾಡ್ತಾರೆ ಗೊತ್ತಿಲ್ಲ, ಆದರೆ ಅವರ ಏನು ಆಸ್ತಿ ವಿವರವನ್ನು ನೋಡಿದಾಗ, ಘೋಷಣೆ ಮಾಡ್ತಾ ಇರೋದು ನೋಡಿದ್ರೆ ಆ ಸಂಖ್ಯೆ ಏನ್ ಮ್ಯಾಜಿಕ್ ಆಗ್ಬಿಡತ್ತಾ, ಪವಾಡ ಆಗ್ಬಿಡತ್ತಾ? ಇದೇ ಒಂದು ದೊಡ್ಡ ರಹದಾರಿನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಜೆ.ಎಚ್. ಪಟೇಲ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಯಾರೋ ಒಬ್ರು ಹೇಳಿದ್ರು, ಸರ್ ನೀವು ಯಾಕೆ ಒಂದು ಬೆನ್ಸ್ ತೊಗೋಬಾರ್ದು ಅಂತ. ಅಯ್ಯೋ ಸುಮ್ಮನೆ ನಾವೆಲ್ಲರಿ ಹೋಗೋಣ, ಸುಮ್ಮನೆ IT ರೈಡ್ಗಳಾಗತ್ತೆ ಅಂತ ಭಯ ಬೀಳೋರು. ಇವತ್ತು ಸಣ್ಣ ಪುಟ್ಟವನು BMW, ಬೆನ್ಸ್, ಗಾಟ್ ಇಟ್. ಅಂದ್ರೆ ನೀವು ಎಲ್ಲಾ ಪಕ್ಷವನ್ನ ಸೇರಿ ಹೇಳ್ತಾ ಇದ್ದೀರಿ. ಖಂಡಿತ. ಓಕೆ, ಅಂದ್ರೆ ನಾಚಿಕೆ ಪಡೋ ವಿಚಾರಕ್ಕೆ ಹೆಮ್ಮೆ ಪಡುವಂತ ಒಂದು ವಿಪರ್ಯಾಸ ಉಂಟಾಗಿದೆ ಅನ್ನೋದು ನಿಮ್ಮೆಲ್ಲರ ಮಾತು. ಆದ್ರೆ ಈ IT ದಾಳಿಗೆ ಸಂಬಂಧಪಟ್ಟ ಹಾಗೆ ಮುಂದೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಾಗುತ್ತೆ, ಯಾಕೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಎ ವೆರಿ ಶಾರ್ಟ್ ಬ್ರೇಕ್.